ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಎಂದೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ಪಾರ್ವತಿಯವರು. ಸಿದ್ದು ಅಧಿಕಾರದಲ್ಲಿದ್ರೂ ಕೂಡ ಪಾರ್ವತಿಯವರು ಕಾಣಿಸಿಕೊಂಡಿಲ್ಲ. ಒಂದೇ ಒಂದು ದಿನವೂ ವಿಧಾನಸೌಧದ ಮೆಟ್ಟಿಲು ಹತ್ತದವರು, ಯಾವುದೇ ಸರ್ಕಾರಿ ಕಚೇರಿಗೂ ಭೇಟಿ ನೀಡದವರು, ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೂ ಹಾಜರಾಗದವರು, ಬಹಿರಂಗವಾಗಿ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಳ್ಳದವರು ಈಗ ಲೋಕಾಯುಕ್ತ ವಿಚಾರಣೆ ಎದುರಿಸಬೇಕಾದ ಸ್ಥಿತಿ ಬಂದಿದೆ. ಪಾರ್ವತಿ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರು ದಾಖಲಾದ ಹಿನ್ನೆಲೆ ವಿಚಾರಣೆ ಎದುರಿಸಲೇಬೇಕಾಗುತ್ತೆ. ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕಾಗುತ್ತೆ. ಆ ಅನಿವಾರ್ಯತೆ ಬಂದೊದಗಿದೆ. ಸಿದ್ದರಾಮಯ್ಯನವರು ಎಷ್ಟು ಫೇಮಸ್ ಇದ್ದಾರೋ, ಆದ್ರೆ ಅವರ ಪತ್ನಿ ಯಾರಿಗೂ ಕೂಡ ಗೊತ್ತಿಲ್ಲ. ಅವರ ಪತ್ನಿಯ ಮುಖ ಆಲ್ಮೋಸ್ಟ್ ರಾಜ್ಯದ ಜನ ನೋಡೇ ಇಲ್ಲ ಅಂತ ಹೇಳ್ಬಹುದು. ತಮ್ಮ ಆಪ್ತರನ್ನ ಬಿಟ್ರೆ ಇನ್ಯಾರಿಗೂ ಕೂಡ ಅವರ ಪತ್ನಿ ಪಾರ್ವತಿ ಪರಿಚಯನೇ ಇಲ್ಲ. ಎಂದೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ಪಾರ್ವತಿ ಅವರು. ಸಿದ್ದು ಅಧಿಕಾರದಲ್ಲಿದ್ರೂ ಕೂಡ ಅವರ ಪತ್ನಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಒಂದೇ ಒಂದು ದಿನವೂ ಕೂಡ ವಿಧಾನಸೌಧದ ಮೆಟ್ಟಿಲು ಹತ್ತಿಲ್ಲ. ಯಾವುದೇ ಸರ್ಕಾರಿ ಕಚೇರಿಗೂ ಕೂಡ ಭೇಟಿ ಕೊಟ್ಟಿಲ್ಲ. ಅವರು ಸಿದ್ದರಾಮಯ್ಯ ಪ್ರಮಾಣ ವಚನ ಮಾಡಿದ್ರು ಕೂಡ ಆ ಸಂದರ್ಭದಲ್ಲೂ ಬಂದಿಲ್ಲ, ಹಾಜರಾಗಿಲ್ಲ. ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಂಡಿಲ್ಲ ಯಾವತ್ತೂ ಕೂಡ. ಈಗ ಲೋಕಾಯುಕ್ತ ವಿಚಾರಣೆ ಎದುರಿಸಬೇಕಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಅವರಿದ್ದಾರೆ. ಪಾರ್ವತಿ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರು ದಾಖಲಾದ ಹಿನ್ನೆಲೆ ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ. ಅಧಿಕಾರಿಗಳ ಮುಂದೆ ಹಾಜರಾಗಬೇಕು. ಆ ಅನಿವಾರ್ಯತೆ ಇದೆ. ವಿಚಾರಣೆಯನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಇದೆ.